ವರ್ಷವೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಮಾಜಕ್ಕೆ ಕೊಡುಗೆ ನೀಡಿದ ಹಲವು ಸೇವಕರನ್ನ ಗೌರವಿಸ್ತಾ ಬಂದಿದೆ. ಹಾಗೆ ಈ ವರ್ಷವೂ ಸಮಾಜಕ್ಕೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವಾರು ಸೇವಕರನ್ನ ಗುರುತಿಸುವ ಕಾರ್ಯಕ್ಕೆ ಮುಂದಾಗಿದೆ. ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿ ಬಸವ ಸಮೂಹ ಸಂಸ್ಥೆಗಳ ಮೂಲಕ ಕೈಮಗ್ಗವನ್ನ ಉತ್ತೇಜಿಸಿ ಕೈಗಾರಿಕೆಯನ್ನ ನಡೆಸ್ತಾ ಇರೋ ಬಸವ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಬಲರಾಮ್ ಶಾ ಷಣ್ಮುಖ ಬಸವಗೆ ಕೈಗಾರಿಕಾ ಕ್ಷೇತ್ರದ ಸೇವೆ ಗುರುತಿಸಿ 2024ರ ಸಾಲಿನ ಸುವರ್ಣ ಸಾಧಕರು ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. ಸುಮಾರು 106 ವರ್ಷ ಮೊದಲಿದ್ದ ಈ ನಮ್ಮ ಕಸಬು ನೇಕಾರಿಕೆ ಕಸಬನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಬಂದಿದ್ದೀವಿ. ಇದನ್ನು ನಮ್ಮ ಮೂಲತಃ ನಮ್ಮ ಮುತ್ತಜ್ಜವರು ಅಂದರೆ ನಮ್ಮ ಅಜ್ಜನ ತಂದೆಯವರು ಪ್ರಾರಂಭ ಮಾಡಿದರು. ಸುಮಾರು 100 ವರ್ಷ ಮೊದಲು ಗದಗ ಬೆಟಗೇರಿಗೆ ಬಂದರು. ಬಟ್ಟಿಗೇರಿಯಲ್ಲಿ ಒಂದು ಇತಿಹಾಸ ಇರುವಂಥ ಊರಿದು. ಇಲ್ಲಿ ಬಟ್ಟೆಯನ್ನು ತಯಾರು ಮಾಡುವಂಥ ಒಂದು ಬಹಳಷ್ಟು ಉದ್ದಿಮೆ ಇತ್ತು. ಇಲ್ಲಿ ಮೂಲ ಪುರುಷರು ಸಾಕಷ್ಟಿದ್ದಾರೆ. ರಂಗಪಜ್ಜ, ಉಚ್ಚಿರಪ್ಪಜ್ಜ ಅಂತೇಳಿ ಪವಾಡ ಪುರುಷರು, ಅವರು ಎಲ್ಲ ನೇಕಾರಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದರು. ಈ ಒಂದು ಊರಿನಲ್ಲಿ ಬಂದು ನಮ್ಮ ಮುತ್ತಜ್ಜವರು, ನಮ್ಮ ತಂದೆ ಅಜ್ಜವರು, ನಮ್ಮ ತಂದೆಯವರು ಬಂದರು. ಈ ಒಂದು ಇಲ್ಲಿ ಬರೀ ದಟ್ಟಿ ಸೀರೆ ಅಷ್ಟೇ ಆಗ್ತಿದ್ದು. ಅದರ ಜೊತೆಗೆ ನಾವು ನಮ್ಮ ಅಜ್ಜವರು ಅದನ್ನೇ ಮಾಡ್ಕೊಂಡು ಬಂದರು. ಮುಂದೆ 3ನೇ ತಲೆಮಾರಾದಂಥ ನಮ್ಮ ದೊಡ್ಡಪ್ಪವರು MR ಬಸವ, ನಮ್ಮ ತಂದೆಯವರೆಲ್ಲ ಕೂಡಿ ಒಂದು ಹೊಸ ರೆವಲ್ಯೂಷನನ್ನು ಪ್ರಾರಂಭ ಮಾಡಿದರು. ಈ ಸೀರೆ ಒಳಗೆ ಬರೀ ಕಾಟನ್ ಸೀರೆ ಅಷ್ಟೇ ಇದ್ದು, ಅದನ್ನು ಅವರು ಅಭಿವೃದ್ಧಿ ಮಾಡೋಣ ಅಂತೇಳಿ ಕುಣಿಮಗ್ಗದಿಂದ ಅದನ್ನು ರೇಷ್ಮೆ ಸೀರೆ ಕುಣಿಮಗ್ಗದೊಳಗೆ ತಯಾರು ಮಾಡಿ ಅದರಿಂದ ಡೆವಲಪ್ಡ್ ಹ್ಯಾಂಡ್ಲೂಮ್ ಮಾಡಿ ಅದರಲ್ಲಿ ವಾರ್ಪ್ ಹಾಕಿ ಅದನ್ನು ಒಂದು ರೇಷ್ಮೆ ಒಳಗೆ ಒಂದು ಕ್ರಾಂತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜಗತ್ತಿನೊಳಗೆ ನಡೀತಾ ಇದೆ ಹೊಸ ಆಧುನಿಕತೆ. ಸೂರತ್ತು, ಮುಂಬೈ ಅಂತ ನಡೆದಂಥ ತಂತ್ರಜ್ಞಾನ, ಬೆಂಗಳೂರಿನ ತಂತ್ರಜ್ಞಾನ ಇಲ್ಲಿ ತಂದು ಸಾಕಷ್ಟು ಅಭಿವೃದ್ಧಿ ಮಾಡಿದರು. ಅದ್ರ ಜೊತೆಗೆ ಇವತ್ತು ರೇಷ್ಮೆ ಒಳಗೊಂದು ನಾವು ಬಸವ ಕುಟುಂಬ ಅಂದರೆ ದೇಶಾದ್ಯಂತ ಒಂದು ನಮ್ಮದೇ ಆದಂಥ ಒಂದು ಹೆಸರು ಮಾಡಿದ್ದಾರೆ. ಸುವರ್ಣ ಟಿವಿಯವರು ನಮ್ಮನ್ನು ಅವರು ಗುರುತಿಸಿ ಇದನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೊಳಗೆ ಸರ್ಕಾರಕ್ಕೆ ಗಮನ ತರಲಿಕ್ಕೆ ನೀವು ಇಂಥ ಸಾಹಸ ಮಾಡಿದ್ದೀರಿ. 106 ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ. ರಾಜ್ಯ ಅಂತಾರಾಜ್ಯದೊಳಗೆ ಉದ್ಯೋಗ ಸಹ ಕೊಟ್ಟಿದ್ದೀರಿ. ಈ ನೀವು ಹೊಸ ಹೊಸ ಆಧುನಿಕತೆ ಸೀರೆಗಳನ್ನು ತಯಾರು ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮನ್ನು ನಾವು ಸುವರ್ಣ ಸಾಧಕ ಅಂತ ಗುರುತಿಸಿ ನಾವು ನಿಮ್ಮನ್ನು ಸನ್ಮಾನ ಮಾಡ್ತೀವಿ ಅಂತೇಳಿ ಬಂದಿದ್ದಕ್ಕೆ ಸುವರ್ಣ ಟಿವಿಯವರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.